ಗ್ಯಾರಂಟಿಗಳ ಬಗ್ಗೆ ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನು ಎತ್ತಿದೆ. ಯಾವ ರೀತಿ ನೋಡಿ, ಅವರಿಗೆ ಇಂಟರ್ನಲ್ಲಿ ಗ್ಯಾರಂಟಿ ಯೋಜನೆ ಮುಂದುವರಿಸುವಂತ ಮನಸ್ಸಿಲ್ಲ ಡಿ ಕೆ ಶಿವಕುಮಾರ್. ಯಾಕಂದ್ರೆ ಅವ್ರ ಕಡೆ ಹಣ ಇಲ್ಲ. ಈ ಕಾಂಟ್ರಾಕ್ಟರ್ಸ್ ಬಿಲ್ 30-40 ಸಾವಿರ ಕೋಟಿ ಇದೆ ಬಾಕಿ, ಮತ್ತೆ ಯಾವುದೇ ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ನಾನು ಕೆಲವು ಕಡೆ ಮಾಹಿತಿ ಇದೆ, ಕೆಲವು ಕಾಂಟ್ರಾಕ್ಟರ್ಸ್ ಸುಸೈಡ್ ಮಾಡುವಂತ ಪರಿಸ್ಥಿತಿ ಬಂದದ. ಕಳೆದ 4 ವರ್ಷದ ಕೆಲಸ ಮಾಡಿದ್ದು ಹಣ ಬಿಡುಗಡೆ ಆಗಿಲ್ಲ. ಈ ಹಿನ್ನೆಲೆ ಇಟ್ಕೊಂಡು ಬಹುಶಃ ಹೊಸ ಮುಖ್ಯಮಂತ್ರಿ ಅನಿಸಿರಬಹುದು, ಈ ಗ್ಯಾರಂಟಿ ಯೋಜನೆಯಿಂದ ನಮ್ದು ಯಾವುದೇ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಇಂಡೈರೆಕ್ಟ್ಲಿ ನೇರವಾಗಿ ಅದನ್ನ ಗ್ಯಾರಂಟಿ ಯೋಜನೆ ಕ್ಲೋಸ್ ಮಾಡಿದ್ರೆ ಕೆಟ್ಟ ಹೆಸರು ಬರ್ತದೆ ಅಂತ ಹೇಳಿ ಅರ್ಹರು ಅನರ್ಹರು ಅನ್ನುವಂತ ಒಂದು ಕೆಟಗರಿ ಹಾಕೊಂಡು ಆಲ್ಮೋಸ್ಟ್ ಈ ಗ್ಯಾರಂಟಿ ಯೋಜನೆ ಹಿಂದೆ ತೆಕ್ಕೊಳ್ಳುವಂತದ್ದು ಒಂದು ಪ್ರಕ್ರಿಯೆ ನಡೀತಾ ಇದೆ. ಅದಕ್ಕೆ ಸುಮ್ಮನೆ ಚುನಾವಣೆ ಸಲುವಾಗಿ, ಚುನಾವಣೆ ಗೆಲ್ಲುವ ಸಲುವಾಗಿ ಈ ರೀತಿ ಗ್ಯಾರಂಟಿ ಯೋಜನೆ ತೊಗೊಂಬರ್ತಾರ, ಜನರು ಮರಳು ಮಾಡುವಂತದ್ದಾಗ್ತದೆ. ಅಭಿವೃದ್ಧಿ ಕಡೆ ಯಾವುದೇ ಲಕ್ಷ್ಯ ಇಲ್ಲವಂತ ಪರಿಸ್ಥಿತಿ ಇವತ್ತು ಸರ್ಕಾರದ್ದು ಆಗಿದೆ. ಅದಕ್ಕಾಗಿ ಡಿ ಕೆ ಶಿವಕುಮಾರ್ ಇದು ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಬಿಟ್ಟಂತ ವಿಚಾರ. ನಾವೇನು ಗ್ಯಾರಂಟಿ ವಿರೋಧಿಗಳಲ್ಲ, ಆದ್ರೆ ಇವತ್ತು ಸರ್ಕಾರ ನಡೆಸೋದು ಹೆಂಗ ಅನ್ನುವಂಥದ್ದು ಬಹುಶಃ ಪ್ರಾಬ್ಲಮ್ ಚಾಲು ಆಗಿತ್ತು. ಸರ್, ಇವಾಗ ಗೃಹ ಸಚಿವರು ಖರ್ಗೆ ಸಾಹೇಬರು ಒಂದು RSS ಅವ್ರಿಗೆ ಒಂದು ಲೆಟರ್ ಬರೆದಿದ್ರು. ಇದ್ರ ಕಾನ್ಸೆಪ್ಟ್ ಆಗಿ ತಮ್ಮ ಸಂಸದ ವಿಜಯಪುರ ಸಂಸದರಾದಂತ ಗೃಹ ಮಂತ್ರಿಯಾಗಿ ಅವ್ರಿಗೆ ಮೂಲವಾಗಿ ಸರ್ಕಾರ ಹೆಂಗ್ ನಡೆಸಬೇಕು ಅನ್ನೋದು ಗೊತ್ತಿಲ್ಲ. ಒಬ್ಬ ಮಂತ್ರಿ ಯಾರಿಗೋ ನೋಟಿಸ್ ಇಶ್ಯೂ ಮಾಡೋದು, ಮತ್ತೊಂದು ಈಗ ವೈಲೇಷನ್ ಆದ್ರೆ ಅವ್ರಿಗೆಲ್ಲ ರೈಟ್ ಇರೋದು. ಇವತ್ತು ಸರ್ಕಾರ ಅನ್ನೋದಿದೆ. ಸರ್ಕಾರ ಅಂತಂದ್ರೆ ಇವತ್ತು ಡಿಪಾರ್ಟ್ಮೆಂಟ್ಗಳ ಮುಖಾಂತರ ನೋಟಿಸ್ ಕೊಡೋದು. ಇವತ್ತು ಏನೋ ವೈಲೇಷನ್ ಆಗಿದ್ರೆ ಇವತ್ತು ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಇದೆ, ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಇದೆ, ಅವ್ರು ನೋಟಿಸ್ ಕೊಡ್ಲಿಲ್ಲ. ಅದಕ್ಕೆ ಲೀಗಲ್ ಏನು ಉತ್ತರ ಕೊಡ್ಬೇಕು ಕೊಡ್ತಾರ. ಅದು ಬಿಟ್ಟು ಸುಮ್ಮನೆ ಒಂದು ಪ್ರಚಾರ, ಒಂದು ಅಪಪ್ರಚಾರ ಮಾಡ್ಲಿಕ್ಕೆ RSS ಬಗ್ಗೆ ಈ ರೀತಿ ಎಲ್ಲಾ ರೀತಿ ಬೆಳಗಿನ ಸಾಯಂಕಾಲ ಅದನ್ನೇ ವಿಚಾರ ಮಾಡ್ತಾನೆ. ಒಬ್ಬ ಗೃಹ ಮಂತ್ರಿಯಾಗಿ ಸರಿಯಾಗಿ ಕೆಲಸ ಮಾಡಿ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡ್ಕೊಂಡು ಹೋಗ್ಲಿ. ಸರ್, ಇವಾಗ ರಮೇಶ್ ಚಿಕ್ಸಿನ್ಗೆ ಅವರು ಒಂದು ವಿವಾದಾತ್ಮಕದಂತ ಒಂದು ವೈರಲ್ ವಿಡಿಯೋ ಅವ್ರಿಗೆ